ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಮಾತನಾಡ್ತಿರುವಂಥ ವಿಷಯ ಏನು ಗೊತ್ತಾ? ಇಡೀ ಕೇರಳ ಚಿತ್ರರಂಗವನ್ನೇ ಅಲ್ಲಾಡಿಸಿ ಇಡೀ ದೇಶದ ಗಮನವನ್ನು ಸೆಳೆದಿದ್ದಂತಹ ಒಂದು ಬಹುಮುಖ್ಯ ಕ್ರೈಮ್ ಕೇಸ್ ಬಗ್ಗೆ. ಅದು ದಿಲೀಪ್ ಮತ್ತು ಮಲಯಾಳಂ ನಟಿಯ ಮೇಲಿನ ದೌರ್ಜನ್ಯ ಪ್ರಕರಣ. ಈ ಕೇಸ್ ಕೇಳಿದರೆ ಇದರ ಹಿಂದೆ ಇರುವಂತಹ ಮಾಸ್ಟರ್ ಪ್ಲ್ಯಾನ್ ತಿಳ್ಕೊಂಡ್ರೆ ನೀವು ಗ್ಯಾರಂಟಿ ಶಾಕ್ ಆಗ್ತೀರಾ. ಯಾಕಂದರೆ ಇತ್ತೀಚೆಗೆ ಕೇರಳ ಸೆಷನ್ಸ್ ಕೋರ್ಟ್ ಕೊಟ್ಟಿರುವಂಥ ತೀರ್ಪು ಇದು ನ್ಯಾಯ ಸಿಕ್ಕಿದೆಯಾ ಇಲ್ವಾ ಅನ್ನೋ ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಹಾಗಾದರೆ ಏನಿದು ತೀರ್ಪು? ಯಾಕಾಗಿ ನಟ ದಿಲೀಪ್ರನ್ನ ನಿರ್ದೋಷಿ ಅಂತ ಘೋಷಣೆ ಮಾಡಿದ್ರು? ಈ ಕತೆ ಎಲ್ಲಿಂದ ಶುರುವಾಯಿತು ಅದನ್ನು ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಯಾವುದೇ ಒಂದು ಕ್ರೈಮ್ ನಡೆಯೋಕ್ಕೆ ಒಂದು ಉದ್ದೇಶ ಅಥವಾ ಒಂದು ಸೇಡು ಕಾರಣ ಆಗಿರುತ್ತೆ. ಇಲ್ಲೂ ಆಗಿದೆ ಅದೇ. ಕತೆ ಶುರುವಾಗೋದು 2010ರಲ್ಲಿ. ನಟ ದಿಲೀಪ್ ಮತ್ತು ಈ ನಟಿ ಇಬ್ಬರು ಅಮೇರಿಕದಲ್ಲಿ ಒಂದು ಶೂಟಿಂಗ್ ವಿಚಾರದಲ್ಲಿ ಇರ್ತಾರೆ. ಆ ಟೈಮ್ನಲ್ಲಿ ನಟ ದಿಲೀಪ್ ಅವರು ತಮ್ಮ ಹೆಂಡತಿಯನ್ನು ಬಿಟ್ಟು ಇನ್ನೊಂದು ಹುಡುಗಿ ಜೊತೆ ಕ್ಲೋಸ್ ಆಗಿ ಓಡಾಡ್ತಿರೋದನ್ನು ನೋಡ್ತಾರೆ. ಆಗಲೇ ದಿಲೀಪ್ ಅವರಿಗೆ ಮದುವೆ ಆಗಿತ್ತು. US ನಿಂದ ವಾಪಸ್ ಬಂದ ಮೇಲೆ ಈ ನಟಿ ಹೋಗಿ ನೇರವಾಗಿ ದಿಲೀಪ್ ಅವರ ವೈಫ್ಗೆ ಈ ವಿಷಯವನ್ನು ಹೇಳಿಬಿಡ್ತಾರೆ. ಇದರಿಂದ ಏನಾಗುತ್ತಂದರೆ ಗಂಡ ಹೆಂಡತಿ ಮಧ್ಯೆ ದೊಡ್ಡ ಜಗಳ ಶುರುವಾಗುತ್ತೆ. ಕೊನೆಗೆ 2014ರಲ್ಲಿ ದಿಲೀಪ್ ಮತ್ತು ಅವರ ಹೆಂಡತಿಗೆ ಡಿವೋರ್ಸ್ ಆಗುತ್ತೆ. ಇದಕ್ಕೆಲ್ಲ ಕಾರಣ ಆ ನಟಿಗೆ ಅಂತ ದಿಲೀಪ್ಗೆ 2013ರಲ್ಲೇ ಗೊತ್ತಾಗಿರುತ್ತೆ. ಇಷ್ಟಾದ ಮೇಲೆ ದಿಲೀಪ್ಗೆ ಸೇಡಿನ ಕಿಚ್ಚು ಜಾಸ್ತಿ ಆಗುತ್ತೆ. ಆ ನಟಿಯನ್ನು ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಇಡಬೇಕು, ಆಕೆಗೆ ಯಾವುದೇ ಅವಕಾಶ ಸಿಗಬಾರ್ದು ಅಂತ ತಮ್ಮ ಪವರನ್ನು ಯೂಸ್ ಮಾಡಿಕೊಂಡು ಏನೇನು ಮಾಡಬೇಕೋ ಆಗುತ್ತೋ ಅದೆಲ್ಲವನ್ನ ಮಾಡ್ತಾ ಇರ್ತಾರೆ. ಆದರೆ ಬರೀ ವೃತ್ತಿಯನ್ನು ಹಾಳು ಮಾಡಿದರೆ ಸಾಲದು ಅಂತ ಇನ್ನೊಂದು ದೊಡ್ಡ ಪ್ಲ್ಯಾನ್ ಮಾಡ್ತಾರೆ. ಅದು 2013ರಲ್ಲಿ ದಿಲೀಪ್ ಅವರು ಒಬ್ಬ ಕ್ರಿಮಿನಲ್ ಭೇಟಿಯಾಗ್ತಾರೆ. ಆತನ ಹೆಸರು ಪಲ್ಸರ್ ಸುನಿ. ದಿಲೀಪ್ ಸುನಿಗೆ ಒಂದು ದೊಡ್ಡ ಸುಪಾರಿಯನ್ನು ಕೊಡ್ತಾರೆ, ಅಂದರೆ ಕಾಂಟ್ರಾಕ್ಟ್. ಈ ಕೆಲಸ ಮುಗಿಸಿದರೆ 1.5 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಡೀಲ್ ಮಾಡ್ತಾರೆ. ಡೀಲ್ ಏನಂದರೆ ಆ ನಟಿಯ ವ್ಯಕ್ತಿತ್ವವನ್ನು ಹಾಳು ಮಾಡಬೇಕು, ಆಕೆಗೆ ಕೆರಿಯರ್ಗೆ ಅಂತ್ಯ ಹಾಡಬೇಕು, ಹಾಗೂ ಆಕೆಯ ಪ್ರೈವೇಟ್ ವಿಡಿಯೋಸ್ ಹಾಗೆ ಫೋಟೋಸ್ ತೆಗೆದುಕೊಂಡು ಬ್ಲ್ಯಾಕ್ ಮೇಲ್ ಮಾಡಬೇಕು. ಈ ಪ್ಲ್ಯಾನ್ ಮಾಡಿದ್ದು 2013ರಲ್ಲಿ. ಆದರೆ ದಿಲೀಪ್ ತಕ್ಷಣ ಆ್ಯಕ್ಷನ್ ತೆಗೆದುಕೊಳ್ಳೋಕೆ ಹೋಗಲ್ಲ. ಯಾಕಂದರೆ ತಕ್ಷಣ ಏನಾದರೂ ಮಾಡಿದರೆ ಇದು ನಟಿ ಹೇಳಿದ್ದಕ್ಕೆ ರಿವೆಂಜ್ ತೀರಿಸ್ಕೊಂಡಿದ್ದಾನೆ ಅಂತ ಪೊಲೀಸರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ತಗೋತಾರೆ. 2014ರಲ್ಲಿ ಡಿವೋರ್ಸ್ ಆದಮೇಲೆ 2016ರಲ್ಲಿ ದಿಲೀಪ್ ಯಾರ ಜೊತೆ ಸಂಬಂಧದಲ್ಲಿ ಇದ್ದಿದ್ರೋ ಅವರನ್ನೇ ಮದುವೆ ಆಗ್ತಾರೆ. ಇದೆಲ್ಲ ಆದಮೇಲೆ 2017ರಲ್ಲಿ ಈ ಎಕ್ಸಿಕ್ಯೂಷನ್ಗೆ ಪ್ಲ್ಯಾನ್ ಮಾಡ್ತಾರೆ. ಇಮ್ಯಾಜಿನ್ ಮಾಡಿ, 2010ರಿಂದ ಶುರುವಾದ ಈ ಸೇಡು 7 ವರ್ಷಗಳ ನಂತರ ಅಂದರೆ 2017ರಲ್ಲಿ ಈ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗುತ್ತೆ. 2017 ಫೆಬ್ರವರಿ 17 ರಾತ್ರಿ ಸುಮಾರು 9 ಗಂಟೆ. ಆ ನಟಿ ತಮ್ಮ ಹೋಮ್ ಟೌನ್ ತ್ರಿಶೂರ್ನಿಂದ ಕೊಚ್ಚಿಗೆ ಡಬ್ಬಿಂಗ್ ಕೆಲಸಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆಕೆ ಓಡಾಡ್ತಿದ್ದ ಕಾರ್ ಡ್ರೈವರ್ ಕೂಡ ಈ ಪ್ಲ್ಯಾನ್ನಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಅಥಣಿ ಅನ್ನೋ ಜಾಗದಲ್ಲಿ ಈ ಡ್ರೈವರ್ ಬೇಕಂತಾನೆ ಯಾವುದೋ ಒಂದು ಬೈಕ್ಗೆ ಅಥವಾ ಟೆಂಪೋಗೆ ಡಿಕ್ಕಿ ಹೊಡಿತಾನೆ. ಇದು ಪ್ಲ್ಯಾನ್ಡ್ ಆಕ್ಸಿಡೆಂಟ್. ನಟಿಗೆ ಏನೋ ಆಕ್ಸಿಡೆಂಟ್ ಆಯಿತು ಅಂತ ಅನಿಸುತ್ತೆ. ಆಕ್ಸಿಡೆಂಟ್ ಆದಮೇಲೆ ಕಾರನ್ನು ನಿಲ್ಲಿಸಿದ ತಕ್ಷಣ ಅಲ್ಲಿಗೆ ಪಲ್ಸರ್ ಸುನಿ ಮತ್ತು ಆತನ ಗ್ಯಾಂಗ್ ಬಂದು ಫೋರ್ಸ್ಫುಲ್ಲಾಗಿ ಕಾರ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಆ ಡ್ರೈವರ್ ನಟಿಗೆ ಗೊತ್ತಾಗದ ಹಾಗೆ ಆ್ಯಕ್ಟಿಂಗ್ ಮಾಡ್ತಾನೆ ಇರ್ತಾನೆ. ಸುನಿ ಡ್ರೈವರ್ಗೆ ಚಾಕು ಅಥವಾ ಏನನ್ನು ತೋರಿಸಿ ನಾನು ಹೇಳಿದ ಹಾಗೆ ಡ್ರೈವ್ ಮಾಡಬೇಕು ಅಂತ ಬೆದರಿಕೆ ಹಾಕ್ತಾನೆ. ಅಲ್ಲಿಂದ ಆ ಕಾರ್ ಸುಮಾರು 2 ಗಂಟೆಗಳ ಕಾಲ ಹೈವೇ ಮೇಲೆ ಓಡಾಡುತ್ತೆ. ಈ 2 ಗಂಟೆಗಳ ಕಾಲ ಕಾರ್ ಒಳಗಡೆ ಏನಾಗುತ್ತಂತ ಹೇಳಿದರೆ ಪಲ್ಸರ್ ಸುನಿ ಮತ್ತು ಗ್ಯಾಂಗ್ ಆ ನಟಿಯ ಮೇಲೆ ದೌರ್ಜನ್ಯ ಮಾಡ್ತಾರೆ. ಬಹಳ ಮುಖ್ಯವಾಗಿ ಆಕೆಯ ಪ್ರೈವೇಟ್ ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೋತಾರೆ. ಇದೇ ಈ ಕೇಸ್ನ ಬಹುಮುಖ್ಯ ಎವಿಡೆನ್ಸ್ ಆಗುತ್ತೆ. ಕೊನೆಗೆ ಪಡಂಗಲ್ ಅನ್ನೋ ಜಾಗದಲ್ಲಿ ಆ ಕ್ರಿಮಿನಲ್ಸ್ ಕಾರ್ನಿಂದ ಇಳಿದು ಹೋಗ್ತಾರೆ. ನಟಿಗೆ ಗೊತ್ತಿಲ್ಲದೆ ಇರುವಂಥ ಡ್ರೈವರ್ ಆಕೆಯನ್ನು ಡೈರೆಕ್ಟ್ ಲಾಲ್ ಅವರ ಮನೆಯ ಮುಂದೆ ಡ್ರಾಪ್ ಮಾಡ್ತಾನೆ. ಲಾಲ್ ಅವರು ತಕ್ಷಣ ಪೊಲೀಸರಿಗೆ ಕರೆ ಮಾಡ್ತಾರೆ. ಕಂಪ್ಲೇಂಟ್ ಕೂಡ ದಾಖಲಾಗುತ್ತೆ.
ಕಂಪ್ಲೇಂಟ್ ದಾಖಲಾದ ತಕ್ಷಣ ಪೊಲೀಸರಿಗೆ ಮೊದಲ ಡೌಟ್ ಬಂದಿದ್ದು ಆ ನಟಿಯ ಡ್ರೈವರ್ ಮೇಲೆ. ಡ್ರೈವರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಆತ ಇಡೀ ಮಾಸ್ಟರ್ ಪ್ಲಾನ್ ಗ್ಯಾಂಗ್ ಬಗ್ಗೆ ಎಲ್ಲವನ್ನು ಕೂಡ ಬಾಯ್ಬಿಟ್ಟ. ಅದಾದಮೇಲೆ ಪಲ್ಸರ್ ಸುನಿ ಮತ್ತು ಅವನ ಗ್ಯಾಂಗನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆದರೆ ಈ ಕೇಸ್ನಲ್ಲಿ ಅವರು ಹುಡುಕ್ತಿರುವಂಥ ಮುಖ್ಯ ಎವಿಡೆನ್ಸ್ ಸಿಕ್ಕೇ ಇರಲಿಲ್ಲ. ಯಾವುದು ಆ ಎವಿಡೆನ್ಸ್ ಅಂದರೆ ವಿಡಿಯೋ ಮತ್ತು ಫೋಟೋ ರೆಕಾರ್ಡ್ ಮಾಡಿದ ಮೊಬೈಲ್ ಫೋನ್. ಅದೇ ಟೈಮಲ್ಲಿ ಒಂದು ಟ್ವಿಸ್ಟ್ ನಡೆಯುತ್ತೆ. ಜೈಲಿನಲ್ಲಿರುವಂಥ ಪಲ್ಸರ್ ಸುನಿ ದಿಲೀಪ್ ಅವರ ಮ್ಯಾನೇಜರ್ಗೆ ಫೋನ್ ಮಾಡ್ತಾರೆ. ನನ್ನ ಸುಪಾರಿ ದುಡ್ಡು ಬೇಕು ಕೊಡಿ, ಇಲ್ಲ ಅಂದರೆ ನಾನು ಈ ಎಲ್ಲ ವಿಚಾರಗಳನ್ನು ಪೊಲೀಸರಿಗೆ ಹೇಳಿಬಿಡ್ತೀನಿ ಅಂತ ಆತ ಬೆದರಿಕೆ ಹಾಕ್ತಾನಂತೆ. ಈ ಫೋನ್ ಕಾಲ್ ಆಧಾರದ ಮೇಲೆ ಜುಲೈ 2017ರಲ್ಲಿ ನಟ ದಿಲೀಪ್ ಅವರನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಸುಮಾರು 13 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿ ಆತನನ್ನು ಅಕ್ಯೂಸ್ಡ್ ನಂಬರ್ 8 ಅಂತ ಹೇಳಿ ಸಬ್ ಜೈಲಿಗೆ ಕಳಿಸ್ತಾರೆ. ಆದರೆ ಕೇವಲ 3 ತಿಂಗಳಲ್ಲಿ ಅಂದರೆ ಅಕ್ಟೋಬರ್ನಲ್ಲಿ ದಿಲೀಪ್ ತಮ್ಮ ಪವರ್ ಮತ್ತು ಪ್ರಭಾವವನ್ನು ಬಳಸಿ ಕಂಡೀಷನಲ್ ಬೇಲ್ ಮೇಲೆ ಆಚೆ ಬರ್ತಾರೆ. ದಿಲೀಪ್ ಆಚೆ ಬಂದ ಮೇಲೆ ಅವರ ಪ್ರಭಾವ ಜಾಸ್ತಿ ಆಗುತ್ತೆ. ಅವರಿದ್ದ ಅಸೋಸಿಯೇಷನ್ ಅಮ್ಮ ಸಹ ಅವರನ್ನು ಮತ್ತೆ ಸೇರಿಸ್ಕೊಳ್ಳುತ್ತೆ. ಆದರೆ ಈ ಕೇಸ್ನ ವಿಚಿತ್ರ ಏನಪ್ಪ ಅಂತ ಹೇಳಿದ್ರೆ, ಈ ನಟಿ ಧೈರ್ಯವಾಗಿ ನಿಂತರೂ ಕೂಡ ದಿಲೀಪ್ ವಿರುದ್ಧವಾಗಿ ಮಾತನಾಡೋಕ್ಕೆ ಯಾರೂ ಕೂಡ ಇರಲಿಲ್ಲ. ಸ್ಟಾರ್ಟಿಂಗ್ನಲ್ಲಿ ಇವರ ಪರವಾಗಿರುವಂಥ ಸಾಕ್ಷಿಗಳು ಸಹ ಕೋರ್ಟ್ನಲ್ಲಿ ತಮ್ಮ ಸ್ಟೇಟ್ಮೆಂಟ್ಗಳನ್ನು ವಾಪಸ್ ತೆಗೆದುಕೊಳ್ತಾರೆ. ಹಾಗೂ ಕೇಸ್ನ ಪ್ರಮುಖ ಎವಿಡೆನ್ಸ್ ಆಗಿರುವಂಥ ಆ ಫೋನ್ ಏನಾಯಿತು ಗೊತ್ತಾ? ಪಲ್ಸರ್ ಸುನಿ ಅದನ್ನು ಯಾವುದೋ ಚರಂಡಿ ಒಳಗಡೆ ಬಿಸಾಕಿದ್ದೀನಿ ಅಂತ ಹೇಳ್ತಾನೆ. ಪೊಲೀಸರಿಗೆ ಆ ಫೋನ್ ಇವತ್ತಿಗೂ ಕೂಡ ಸಿಗಲೇ ಇಲ್ಲ. ಇದೇ ಟೈಮ್ನಲ್ಲಿ ದಿಲೀಪ್ ಅವರ ಸ್ನೇಹಿತರಾಗಿರುವಂಥ ಡೈರೆಕ್ಟರ್ ಬಾಲಚಂದ್ರ ಕುಮಾರ್ ದಿಲೀಪ್ ಆ ವಿಡಿಯೋ ನೋಡಿದ್ದಾರೆ ಮತ್ತು ಈ ಕೇಸ್ ತನಿಖೆ ಮಾಡ್ತಾ ಇರುವಂಥ ಪೊಲೀಸ್ ಅಧಿಕಾರಿಯನ್ನು ಕೊಲೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದನ್ನು ರೆಕಾರ್ಡ್ ಸಹ ಮಾಡಿ ಪೊಲೀಸರಿಗೆ ದೂರು ಕೂಡ ಕೊಡ್ತಾರೆ. ಆದರೆ ದುರಂತ ಏನಪ್ಪ ಅಂತ ಹೇಳಿದ್ರೆ, ಬಾಲಚಂದ್ರ ಕುಮಾರ್ ಅವರು ನ್ಯಾಚುರಲ್ ಡೆತ್ನಿಂದ ಸತ್ತೋಗ್ತಾರೆ. ಅಂದರೆ ಮುಖ್ಯ ಸಾಕ್ಷಿಯೊಬ್ಬರು ಹೋಗೇ ಬಿಡ್ತಾರೆ. ಹೀಗೆ ಮುಖ್ಯ ಎವಿಡೆನ್ಸ್ ಆಗಿರುವಂಥ ಫೋನ್ ಸಿಗಲ್ಲ. ಮುಖ್ಯ ಸಾಕ್ಷಿಗಳು ಉಲ್ಟಾ ಆಗ್ತಾರೆ. ಇನ್ನೊಬ್ಬ ಮುಖ್ಯ ಸಾಕ್ಷಿ ಸಾವನ್ನಪ್ತಾರೆ. ಇವೆಲ್ಲ ಕಾರಣಗಳಿಂದ ಕೊನೆಗೆ ಏನಾಯಿತು ಗೊತ್ತಾ? 2025ರ ಡಿಸೆಂಬರ್ನಲ್ಲಿ ಕೇರಳ ಸೆಷನ್ಸ್ ಕೋರ್ಟ್ ತೀರ್ಪನ್ನು ಕೊಡುತ್ತೆ. ಕೋರ್ಟ್ ಹೇಳುತ್ತೆ, ದಿಲೀಪ್ ಅಕ್ಯೂಸ್ಡ್ ನಂಬರ್ 8 ಅವರನ್ನು ನಿರ್ದೋಷಿ ಅಂತ ಘೋಷಣೆ ಮಾಡುತ್ತೆ. ಕಾರಣ ಇಷ್ಟೇ, ದೌರ್ಜನ್ಯ ನಡೆದಿರೋದು ನಿಜ, ಆದರೆ ಅದು ದಿಲೀಪ್ ಆದೇಶದ ಮೇರೆಗೆ ನಡೆಯಿತು ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅಂದರೆ ದಿಲೀಪ್ಗೆ ಲಿಂಕ್ ಸಿಗಲಿಲ್ಲ. ದೌರ್ಜನ್ಯ ಮಾಡಿರುವಂಥ ಪಲ್ಸರ್ ಸುನಿ ಮತ್ತು ಅವನ ಗ್ಯಾಂಗ್ಗೆ ಮಾತ್ರ ಶಿಕ್ಷೆಯನ್ನು ವಿಧಿಸಲಾಯಿತು. ಈ ತೀರ್ಪು ಕೇರಳ ಸರ್ಕಾರಕ್ಕೆ ಸಮಾಧಾನ ತಂದಿಲ್ಲ. ಅದಕ್ಕಾಗಿ ಅವರು ನಾವು ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಈ ಕೇಸ್ ಇಲ್ಲಿಗೆ ಮುಗಿಯಲ್ಲ ಅಂತ ಹೇಳಿದ್ದಾರೆ. ಇನ್ನು ದಿಲೀಪ್ ಈ ನಟಿ ಮತ್ತು ಸುನಿ ಸೇರಿಕೊಂಡು ನನ್ನ ಕೆರಿಯರ್ ಹಾಳು ಮಾಡೋಕ್ಕೆ ಈ ರೀತಿ ಫ್ರೇಮ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕೊನೆಯಲ್ಲಿ ಹೇಳೋದು ಇಷ್ಟೇ, ಒಂದು ಹೈ ಪ್ರೊಫೈಲ್ ಕ್ರೈಮ್ಗೆ ನ್ಯಾಯ ಸಿಗಬೇಕು ಅಂತ ಹೇಳಿದರೆ 8 ವರ್ಷ ಕಾಯಬೇಕು. ಜೊತೆಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿರುವಂತಹ ಕೆಲವೊಂದಿಷ್ಟು ಅಧಿಕಾರ, ಹಣದ ಬಲದ ಮುಂದೆ ನ್ಯಾಯಕ್ಕೆ ನಿಲ್ಲೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಈ ಕೇಸ್ ಒಂದು ದೊಡ್ಡ ಉದಾಹರಣೆಯಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳಿಗೇನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ ವೀಕ್ಷಕರೇ. ಹಾಗೆ ನಮ್ಮ ಫೈರ್ ನೌ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫೈರ್ ನೌ ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಇದೇ ಥರ ಇನ್ನಷ್ಟು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ. ಧನ್ಯವಾದ.